ಜನವರಿ 8 ಬೌದ್ಧರಿಗೆ ವಿಶೇಷವಾದ ದಿನ. ಏಕೆಂದರೆ ಈ ದಿನವನ್ನು ಧಮ್ಮಧ್ವಜದ ದಿನ ಎಂದು ಆಚರಿಸಲಾಗುತ್ತದೆ. ಬೌದ್ಧ ಧರ್ಮವನ್ನು ಸಂಕೇತಿಸುವ ಈ ಧ್ವಜವು ಸದಾಕಾಲ ಶಾಂತಿ, ಪ್ರಗತಿ, ಮಾನವತಾವಾದ ಮತ್ತು ಸಾಮಾಜಿಕ ಕಲ್ಯಾಣದ ಸಂಕಲ್ಪವನ್ನು ಪ್ರತಿನಿಧಿಸುತ್ತದೆ. ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಮತ್ತು ಪ್ರಚಾರಕ್ಕಾಗಿ ಇಡೀ ಜಗತ್ತಿನಲ್ಲಿ ಬೌದ್ಧ ಧರ್ಮದ ಒಂದೇ ಒಂದು ಚಿಹ್ನೆ ಇರಬೇಕು ಎಂಬ ಕಲ್ಪನೆಯೊಂದಿಗೆ ಈ ಧ್ವಜವನ್ನು ತಯಾರಿಸಲಾಯಿತು. ವಿಶ್ವ ಬೌದ್ಧ ಧ್ವಜವನ್ನು ಮೊದಲ ಬಾರಿಗೆ ವೈಶಾಖ ಪೂರ್ಣಿಮೆಯ ದಿನ ಅಂದರೆ ಮೇ 28, 1885ರಲ್ಲಿ ಶ್ರೀಲಂಕಾದಲ್ಲಿ ಹಾರಿಸಲಾಯಿತು. ಬೌದ್ಧ ಧರ್ಮದ ಪಂಚಶೀಲ ಧ್ವಜದ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರೆಂದರೆ ಅಮೆರಿಕನ್ ಬೌದ್ಧ ನಿವೃತ್ತ ಕರ್ನಲ್ ಹೆನ್ರಿ ಸ್ಟೀಲ್ ಓಲ್ಕಾಟ್ ಅವರು. ಇದೇ ಕಾರಣಕ್ಕಾಗಿ ಇವರನ್ನ ಬೌದ್ಧ ಧ್ವಜದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮದ ಪುನರುಜ್ಜೀವನದ ಕೆಲಸವನ್ನು ಸಹ ಇವರು ಮಾಡಿದ್ದಾರೆ. ಈ ಪಂಚಶೀಲ ಧ್ವಜಕ್ಕೆ 1952ರಲ್ಲಿ ಬೌದ್ಧ ಗ್ಲೋಬಲ್ ಕೌನ್ಸಿಲವು ಅಂತಾರಾಷ್ಟ್ರೀಯ ಮಾನ್ಯತೆ ನೀಡಿ ಅಂಗೀಕರಿಸಿತು. ಪಂಚಶೀಲ ಧ್ವಜವು ಪ್ರಪಂಚದ ಎಲ್ಲಾ ಜನರಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಸಂತೋಷವನ್ನು ತರಲು ಪ್ರೇರೇಪಿಸುತ್ತದೆ. ಧ್ವಜದಲ್ಲಿರುವ 5 ಬಣ್ಣಗಳ ಸಂಯೋಜನೆ ಬುದ್ಧನ ಬೋಧನೆಯ ಸಾರ್ವತ್ರಿಕ ಸತ್ಯಗಳನ್ನು ಪ್ರತಿನಿಧಿಸುತ್ತವೆ. ಪ್ರತಿಯೊಂದು ಬಣ್ಣ ಒಂದೊಂದು ಅರ್ಥವನ್ನ ತಿಳಿಸುತ್ತವೆ. ಅವುಗಳೆಂದರೆ ನೀಲಿ ಬಣ್ಣ ಶಾಂತಿ ಮತ್ತು ಪ್ರೇಮದ ಸಂಕೇತವನ್ನ ತಿಳಿಸುತ್ತದೆ. ಹಳದಿ ಬಣ್ಣ ಪ್ರಕಾಶಮಯ ಮತ್ತು ಉತ್ಸಾಹದ ಸಂಕೇತವನ್ನ ತಿಳಿಸುತ್ತದೆ. ಕೆಂಪು ಬಣ್ಣ ಶೌರ್ಯ ಮತ್ತು ಸಾಹಸದ ಸಂಕೇತವಾಗಿದೆ. ಬಿಳಿ ಬಣ್ಣ ಶುದ್ಧತೆ ಮತ್ತು ನಿರ್ಮಲತೆಯನ್ನು ಪ್ರತಿನಿಧಿಸುತ್ತದೆ. ಕೇಸರಿ ಬಣ್ಣ ತ್ಯಾಗ ಮತ್ತು ಕರುಣೆಯ ಸಂಕೇತವಾಗಿದೆ. ಎಲ್ಲರಿಗೂ ಬೌದ್ಧ ಧಮ್ಮಧ್ವಜ ದಿನದ ಹಾರ್ದಿಕ ಶುಭಾಶಯಗಳು. ಜೈ ಭೀಮ್.